ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ನೋಡಿ, ಪ್ರೀತಿ ಇದ್ದರೂ ಕೂಡ ದೂರ ಆಗ್ತಾ ಇದೆಯಾ? ಸಮಸ್ಯೆ ಸಂಬಂಧದಲ್ಲಿ ಅಲ್ಲ, ಶುಕ್ರ ಗ್ರಹದ ದೋಷದಲ್ಲಿ ಇದೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಪ್ರೇಮ ಸಂಬಂಧದಲ್ಲಿ ಒಂದಿಷ್ಟು ಸೌಹಾರ್ದ, ಆಕರ್ಷಣೆ, ಅರ್ಥ ಮಾಡಿಕೊಳ್ಳುವಂತ ಗುಣ ಇವೆಲ್ಲವೂ ಶುಕ್ರ ಗ್ರಹದ ಅಧೀನದಲ್ಲಿದೆ. ಶುಕ್ರ ಶಕ್ತಿ ದುರ್ಬಲವಾದಾಗ ಸಂಬಂಧದಲ್ಲಿ ಅಂತರ ಬರುತ್ತೆ, ಮಾತುಗಳು ಕಠಿಣವಾಗುತ್ತೆ. ಇನ್ನು ಶುಕ್ರ ದೋಷ ಇರುವಂತ ವ್ಯಕ್ತಿಗಳು ಸಂಬಂಧದಲ್ಲಿ ಕೋಪ, ಅಸಹನೆ, ಗೌರವದ ಕೊರತೆ ತೋರಿಸುತ್ತಾರೆ. ಅದರ ಪರಿಣಾಮವಾಗಿ ಪ್ರೀತಿ ಇದ್ದರೂ ಸಂಬಂಧ ಗಟ್ಟಿಯಾಗೋದಿಲ್ಲ. ಇನ್ನು ಈ ಒಂದು ಶುಕ್ರ ದೋಷಕ್ಕೆ ಏನ್ ಮಾಡ್ಬೇಕಂದ್ರೆ, ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಸಮರ್ಪಿಸಿ ಓಂ ಶುಕ್ರಾಯ ನಮಃ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಸಿಹಿ ನೈವೇದ್ಯವನ್ನ ದಾನ ಮಾಡಿ ಅಥವಾ ದೇವರಿಗೆ ಇಡಿ. ಈ ಕ್ರಮ ಪಾಲಿಸಿದರೆ ಶುಕ್ರ ದೋಷ ಕಡಿಮೆ ಆಗುತ್ತದೆ, ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ, ಅಂತರ ಕಡಿಮೆ ಆಗುತ್ತೆ, ಸಂಬಂಧ ಗಟ್ಟಿಯಾಗುತ್ತೆ. ಇನ್ನು ಶುಕ್ರ ಶಕ್ತಿಯನ್ನ ಸರಿಪಡಿಸಿದರೆ ಪ್ರೀತಿ ಉಳಿಯಲು ದೊಡ್ಡ ಬದಲಾವಣೆ ಬೇಕಾಗಿಲ್ಲ. ಶುಕ್ರ ಶಕ್ತಿ ಸರಿಯಾದರೆ ಸಂಬಂಧ ಸ್ವತಃ ಗಟ್ಟಿಯಾಗುತ್ತೆ. ಈ ಕ್ರಮ ಪಾಲಿಸಿ ನೋಡಿ, ದೂರವಾದ ಮನಸ್ಸುಗಳು ಮತ್ತೆ ಹತ್ತಿರವಾಗುತ್ತದೆ. ಇನ್ನು ವೀಕ್ಷಕರೇ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.